ಕೊಬ್ಬರಿ ಎಣ್ಣೆಗೆ ಇದೊಂದು ಕಡ್ಡಿನ ಮಿಕ್ಸ್ ಮಾಡಿದ್ರೆ ಸಾಕು, ನಿಮ್ಮ ಬಿಳಿ ಕೂದಲಿಗೆ ಶಾಶ್ವತ ಪರಿಹಾರ. ನಿಮ್ಗೇನಾದ್ರು ಹೇರ್ ಫಾಲ್ ಆಗ್ತಿದ್ರೆ ಶಾಶ್ವತ ಪರಿಹಾರ ಹೇರ್ ಫಾಲ್ಗೆ. ನಿಮ್ಮ ಕೂದಲು ಉದ್ದ ಬೆಳೀತಿಲ್ಲ ಅಂದರೆ ನೋಡಿ, ಇಷ್ಟು ಉದ್ದ ಬೆಳೆಯುತ್ತೆ ನಿಮ್ಮ ಕೂದಲು, ಆಯಿತಾ. 40-45 ವರ್ಷ ಆದರೂ ಅದಕ್ಕೆ ನಾನು ಗ್ಯಾರಂಟಿ. ಸೊ ಯಾರ್ಯಾರಿಗೆ ಬಿಳಿ ಕೂದಲಿದೆಯೋ, ಯಾರ್ಯಾರಿಗೆ ಹೇರ್ ಫಾಲ್ ಆಗ್ತಿದೆಯೋ, ಯಾರ್ಯಾರಿಗೆ ಡ್ಯಾಂಡ್ರಫ್ ಸಮಸ್ಯೆ ಇದೆಯೋ, ಯಾರ್ಯಾರಿಗೆ ಕೂದಲು ತಿಕ್ನೆಸ್ ಇಲ್ಲ, ದಪ್ಪ ಇರಬೇಕು, ಉದ್ದ ಇರಬೇಕು ಅನ್ನೋರು ಇದೊಂದು ಕಡ್ಡಿ ತಂದಿಟ್ಕೊಳ್ಳಿ. ಏನು ಈ ಕಡ್ಡಿ ಅಂತ ಯೋಚನೆ ಮಾಡ್ತಿದ್ದೀರಾ? ಎಸ್, ಇದು ಆಯುರ್ವೇದದಲ್ಲಿ ಪ್ರಸಿದ್ಧವಾದ ಕಡ್ಡಿ, ಆಯಿತಾ. ಸೊ ಒಂದು ಸಲ ಕ್ಲೋಸಪ್ ವಿಯಲ್ಲಿ ನೋಡ್ಬಿಡಿ ಏನು ಈ ಕಡ್ಡಿ ಅಂತ. ನಿಮ್ಗೇನಾದ್ರು ಗೊತ್ತಾಗ್ತಿದೆಯಾ ಏನು ಕಡ್ಡಿ ಅಂತ? ಇದ್ರದ್ದು ಗಿಡದ ಇದು ಸ್ಟಾರ್ಟಿಂಗ್ ಪಾಯಿಂಟ್, ಇದು ಎಂಡಿಂಗ್ ಪಾಯಿಂಟ್. ಏನು ಅಂತ ಗೊತ್ತಾಯ್ತಾ? ಅದು ಗೊತ್ತಾಗಲಿಲ್ಲ ಅನ್ಸುತ್ತೆ, ಇಬ್ರಿಗೋ ಗೊತ್ತಿರುತ್ತೆ. ಸೊ ಇದೊಂದು ಕಡ್ಡಿ ತಂದಿಟ್ಕೊಡಿ. ಇದು ರಾಮಬಾಣ. ಇದು ಏನು ಮಾಡುತ್ತೆ ಈ ಕಡ್ಡಿ ಅಂದರೆ, ನೀವೇ ಬಾಯಿ ಮೇಲೆ ಬೆರಳಿಟ್ಕೊಂಡ್ಬಿಡ್ತೀರ. ಅಂಥ ಅದ್ಭುತವಾದ ಮಹತ್ವವಾದ ಕೆಲಸನ ಈ ಕಡ್ಡಿ ಮಾಡುತ್ತೆ. ಇವಾಗ ಸುಮಾರು ಜನಕ್ಕೆ ಐರನ್ ಡಿಫಿಷಿಯನ್ಸಿ ಇರುತ್ತೆ, ಬಾಣಲಿ ಕೂದಲು ಅಂತ ಹೇಳ್ತೀವಿ. ಅಂದರೆ ಅವ್ರಿಗೆ ವರ್ಷಾನುಗಟ್ಲೆಯಿಂದ ಹೇರ್ ಫಾಲಿಕಲ್ಸು ಫುಲ್ಲು ಬ್ಲಾಕ್ ಆಗಿರುತ್ತೆ, ಕ್ಲೋಸ್ ಆಗಿರುತ್ತೆ. ಅಂಥವ್ರಿಗೂ ಕೂದಲು ಬೆಳೆಯುತ್ತೆ. ಅಂಥ ಅದ್ಭುತವಾದ ಆಯುರ್ವೇದಿಕ್ ಕಡ್ಡಿಯಿಂದ ಮಾಡಿರೋ ಹರ್ಬಲ್ ಆಯುರ್ವೇದಿಕ್ ಹೇರ್ ಆಯಿಲ್. ಕೆಲವೊಂದು ಟ್ಯಾಬ್ಲೆಟ್ಸ್ ತೊಗೊಳ್ತಿರ್ತಾರೆ ಫಾರ್ ಸಮ್ ಪ್ರಾಬ್ಲಮ್ಸ್, ಆಯಿತಾ. ಮತ್ತು ಪ್ರೋಟೀನ್ಸು, ವಿಟಮಿನ್ಸು, ನ್ಯೂಟ್ರಿಷನ್ಸ್ ಸಿಗೋಲ್ಲ. ಈಗ ಅದೆಂಥದೋ ಪ್ರೋಟೀನ್ ಪ್ಯಾಕ್ ಅಂತ ಹಾಕ್ತಿದ್ದಾರೆ. ನಾನೊಂದು ಶಾರ್ಟ್ಸ್ ಹಾಕ್ತೀನಿ ನೋಡಿ, ಅದೊಂದು ಮಾಡ್ಕೊಳ್ಳಿ ನಿಮಗೆ ಪ್ರೋಟೀನ್ ಪ್ಯಾಕ್ದು. ಸೊ ಆ ಶಾರ್ಟ್ಸಲ್ಲೇ ನಾನು ಹೇಳ್ಕೊಟ್ಟಿದ್ದೀನಿ ಯಾವ ರೀತಿ ಪ್ರೋಟೀನ್ ಪ್ಯಾಕ್ ಹಾಕಬೇಕು ಅಂತ. ಅದರಲ್ಲಿ ನೋಡಿ, ಒಂದೇ ವಾರದಲ್ಲಿ ನಿಮ್ಮ ಕೂದಲು ಉದ್ದ ಆಗಿ ಡಬಲ್ ಆಗಲಿಲ್ಲ ಅಂದರೆ ನಾನು ಚಾಲೆಂಜ್ ಮಾಡಿ ಹೇಳ್ತೀನಿ. ನಾನು ಅದನ್ನೇ ಮಾಡ್ಕೊಂಡು ಬರ್ತಾ ಇರೋದು ವರ್ಷಾನುಗಟ್ಲೆಯಿಂದ, ಆಯಿತಾ. ಅದು ಪಕ್ಕಕ್ಕೆ ಇಟ್ಬಿಡೋಣ. ಈಗ ಈ ಕಡ್ಡಿ ವಿಷಯಕ್ಕೆ ಬರೋಣ. ಈ ಕಡ್ಡಿ ಏನು ಅಂತ ಯಾರಿಗಾದ್ರೂ ಗೊತ್ತಾಯ್ತಾ? ಇನ್ನೂ ಗೊತ್ತಾಗಲಿಲ್ವಾ? ಬನ್ನಿ ಇವತ್ತಿನ ವೀಡಿಯೋಗೆ ಹೋಗ್ಬಿಡೋಣ. ಈ ಕಡ್ಡಿ ಕೂದಲು ಇಲ್ಲದೇ ಇರೋವ್ರಿಗೂ ಕೂದಲು ಬೆಳೆಸುತ್ತೆ. ಬಾಣಲಿ ಕೂದಲು ಅಂತ ಹೇಳ್ತೀವಲ್ಲ. ಟ್ರೆಡಿಷ್ನಲ್ ಮೆಡಿಸಿನ್ಸ್ ಮಾಡೋದ್ರಲ್ಲಿ ನಮಗೆ ರಿಚ್ ಪ್ರೊಫೈಲ್ ಆಗಿ ನಮಗೆ ಸಿಗೋದು ವಿಟಮಿನ್ ಸಿ, ಐರನ್, ಆ್ಯಂಟಿ ಆಕ್ಸಿಡೆಂಟ್ ಯಥೇಚ್ಛವಾಗಿರೋ ಈ ಕಡ್ಡಿ, ಆಯಿತಾ. ಇದು ಸ್ಕ್ಯಾಲ್ಪಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ ಮಾಡೋದಲ್ಲದೆ, ಜಾಸ್ತಿ ಮಾಡೋದಲ್ಲದೆ, ಇಫ್ ಡ್ಯಾಮೇಜಿಂಗ್ ಫಾಲಿಕಲ್ಸ್ ಇರುತ್ತೆ ನೋಡಿ, ನಿಮಗೆ ಕೂದಲು ಬೆಳಿದೇರಂಗೆ ಮಾಡುತ್ತೆ ನೋಡಿ, ಅದನ್ನೆಲ್ಲ ತಡೆಗಟ್ಟುತ್ತೆ, ಬರ್ದೇರಂಗೆ ಮಾಡುತ್ತೆ. ಪ್ರಿವೆನ್ಸ್ ಪ್ರೀ ಮೆಚ್ಯೂರ್ ಗ್ರೇಯಿಂಗ್ ಆಫ್ ಹೇರ್, ಆಯಿತಾ. ಇದು ಇಂಟೇಕು ತೊಗೋತೀವಿ. ಇದು ಇಂಟೇಕ್ ಯಾವಾಗ ಅಂತ ನಾನು ಹೇಳ್ಕೊಡ್ತೀನಿ ನೆಕ್ಸ್ಟ್ ವೀಡಿಯೋಲಿ, ಆಯಿತಾ. ಅದು ನಿಮ್ಮ ಹೇರ್ ಗ್ರೋತ್ನ ಬೂಸ್ಟ್ ಮಾಡುತ್ತೆ, ಇಂಟೇಕು ತೊಗೊಂಡು ಹೊರಗಡೆನೂ ತೊಗೊಂಡಾಗ. ಓಕೆ, ಇದನ್ನು ಡಯೆಟಾಗೂ ಯೂಸ್ ಮಾಡ್ತೀವಿ. ಅಂದರೆ ಇದ್ರದ್ದು ಎಣ್ಣೆ ಸಿಗುತ್ತೆ ಆ ಕಡ್ಡಿದು. ಆ ಕಡ್ಡಿ ಏನು ಅಂತ ನಾನು ಹೇಳ್ತೀನಿ. ಆ ಕಡ್ಡಿ ಎಣ್ಣೆನ ದುಡ್ಡು ಕೊಟ್ಟು ತೊಗೊಂಬಂದು ಸ್ಕ್ಯಾಲ್ಪ್ಗೆ ಅಪ್ಲೈ ಮಾಡ್ಕೊಂಡು ಕೂದಲು ಬೆಳೆಸ್ಕೊಡ್ತಾರೆ. ಸೊ ಅದು ನಿಮ್ಗೆ ಡೈರೆಕ್ಟಾಗಿ ಆ ಕಡ್ಡಿನೇ ನಿಮ್ಗೆ ಇವತ್ತಿನ ವೀಡಿಯೋಲಿ ಶೇರ್ ಮಾಡಿದ್ದೀನಿ. ಬಾದಾಮಿ ಎಣ್ಣೆ, ಕೊಬ್ಬರಿ ಎಣ್ಣೆ ತೊಗೋತೀವಿ ಇದಕ್ಕೆ, ಆಯಿತಾ. ಇದ್ರದ್ದು ಮಾಸ್ಕ್ ಹಾಕೋತಾರೆ. ನೆಕ್ಸ್ಟು ನಾನು ತೊಗೊಂಡಿರೋ ಜಟಾಮಾಂಸಿ, ಬ್ರಾಹ್ಮಿ, ರೋಸ್ಮೇರಿ 4 ಪದಾರ್ಥಗಳು. ಆ ಕಡ್ಡಿ ಏನು ಅಂತ ವೀಡಿಯೋಲಿ ಮಾಡ್ತಾ ಹೇಳ್ತೀನಿ. ಇಲ್ಲಿ ಇವಾಗ ಇದು ನಾನೇನಂದೆ, ಕೂದಲು ಬೆಳೆಯುತ್ತೆ, ಕಪ್ಪಗಾಗುತ್ತೆ ಕೂದಲು, ಹೇರ್ ಫಾಲ್ ಸ್ಟಾಪ್ ಆಗುತ್ತೆ ಅಂದರೆ ನಿಮ್ಗೆ ಐರನ್ ಬಾಣಲೆ ಬೇಕೇ ಬೇಕು ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್. ಆ ಕಡ್ಡಿಲೂ ವಿಟಮಿನ್ ಸಿ ಇದೆ, ಆ್ಯಂಟಿ ಆಕ್ಸಿಡೆಂಟ್ ಇದೆ, ಐರನ್ ಇದೆ, ಆಯಿತಾ. ಇಷ್ಟು ನಿಮಗೆ ಕ್ಲಿಯರ್ ಮಾಡಿದ್ದೀನಿ. ನಿಮಗೆ ಏನಂತೀವಿ, ಪ್ರಪಂಚದಲ್ಲಿ ಎಷ್ಟು ನೀವು ಆಯುರ್ವೇದಿಕ್ ಗಿಡಗಳನ್ನ ಹುಡುಕಿದ್ರು ಕೆಲವೊಂದು ಗಿಡಗಳಲ್ಲಿ ಮಾತ್ರ ನಿಮ್ಗೆ ಇದು 3 ಕಾಂಬಿನೇಷನ್ ಸಿಗುತ್ತೆ. ಅಂದರೆ ಒಂದೇ ಕಡ್ಡಿಲಿ ಆ್ಯಂಟಿ ಆಕ್ಸಿಡೆಂಟು, ವಿಟಮಿನ್ ಸಿ ಮತ್ತು ಐರನ್ನು, ಆಯಿತಾ. ನೋಡಿ ಇದೇ ಆ ಕಡ್ಡಿ ಇದೆ ನೋಡಿ, 2 ಕಡ್ಡಿ ಇದೆ. ಒಂದು ಕಡ್ಡಿ ಎತ್ತಿಟ್ಕೊತೀನಿ ವೀಡಿಯೋ ಮಾಡೋಕ್ಕೆ, ನಿಮ್ಗೆ ಶೇರ್ ಮಾಡಬೇಕು. ಒಂದು ಕಡ್ಡಿನ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಮತ್ತೆ ಹೇಳ್ತಿದ್ದೀನಿ, ನಾನು ಆ ಕಡ್ಡಿ ಹೆಸರು ಹೇಳಿಲ್ಲ, ಈಗ ಹೇಳ್ತೀನಿ ಏನು ಆ ಕಡ್ಡಿ ಅಂತ, ಆಯಿತಾ. ಸೊ ಇದು ಕಾಂಬಿನೇಷನ್ ಹೋಗೋದು ಕೋಕೋನಟ್ ಆಯಿಲು ಮತ್ತು ಆಲ್ಮಂಡ್ ಆಯಿಲು, ಆಯಿತಾ. ನೆಕ್ಸ್ಟು ಇದ್ರದ್ದು ಹೇರ್ ಮಾಸ್ಕ್ ಹಾಕೋತಾರೆ. ನೆಕ್ಸ್ಟ್ ಇದನ್ನು ಆಮ್ಲಾದಲ್ಲಿ ಮಿಕ್ಸ್ ಮಾಡ್ತಾರೆ. ನಾನು ಆಮ್ಲ ಮಿಕ್ಸ್ ಮಾಡಿಲ್ಲ, ಯಾಕಂದರೆ ನನಗೆ ವಿಟಮಿನ್ ಸಿ ಇಲ್ಲೇ ಇದೆ. ಸೊ ನನಗೆ ಆಮ್ಲದ ನೆಸಿಟಿ ಇಲ್ಲ. ಜಟಾಮಾಸಿ ನಮ್ಮ ಬುಡದಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಜಾಸ್ತಿ ಮಾಡುತ್ತೆ, ತಿಕ್ಕಾಗಿ ಬೆಳೆಸುತ್ತೆ, ಉದ್ದಕ್ಕೆ ಮಾಡುತ್ತೆ ಕೂದಲುಗಳನ್ನ. ಮತ್ತು ಇದೆಲ್ಲ ಕುದೀತಿರುವಾಗ ನಾನು ಇನ್ನೇನು ಇಳಿಸ್ಬೇಕಾದ್ರೆ ಒಂದು ಕೈ ಮುಷ್ಟಿಯಷ್ಟು ಫ್ರೆಶ್ ಆಗಿರೋ ಕರ್ಬೇವಿನ ಸೊಪ್ಪನ್ನ ತೊಳೆದು ಬಿಸಿಲಲ್ಲಿ ಒಂದು 5-10 ನಿಮಿಷ ವಿಟಮಿನ್ ಡಿ ಸಿಗ್ಲಿಂದ ಒಣಗಿಸ್ಬಿಟ್ಟು ಹಾಕ್ತಾಯಿದ್ದೀನಿ, ಆಯಿತಾ. ಕಂಪ್ಲೀಟ್ ಒಣಗಿಸಿಲ್ಲ. ಇದು ಚೆನ್ನಾಗಿ ಅದು ಏನಂತೀವಿ ಸ್ಪಾರ್ಕ್ಲಿಂಗ್ ಬರಬೇಕು, ಅಲ್ಲಿವರೆಗೂ ಇದು ಮಾಡಿ ಸ್ಟವ್ ಆಫ್ ಮಾಡ್ಕೊಂಡ್ಬಿಡ್ತೀನಿ. ಯಾಕೆಂದರೆ ಇದನ್ನು ಓವರ್ ನೈಟ್ ಬಿಡ್ತೀನಿ. ಇದು ಸೀಬಾರ್ದು, ಅಂದರೆ ಸೀದೋಗ ಕಲರ್ ಬರಬಾರ್ದು, ಬ್ರೌನಿಶು ಆಗಬಾರ್ದು, ಗ್ರೀನಾಗೇ ಇರಬೇಕು. ಬಟ್ ಅದು ಚೆನ್ನಾಗಿ ಕರೆದಿರಬೇಕು ಎಣ್ಣೆಲಿ, ಆ ಫ್ಲೇವರೆಲ್ಲ ಎಣ್ಣೆಗೆ ಬಿಟ್ಕೊಂಡಿರಬೇಕು, ಆಯಿತಾ. ಸೊ ಇದನ್ನು ನಾನು 12 ಅವರ್ಸ್ ಅದನ್ನು ರೆಸ್ಟ್ ಮಾಡೋಕ್ಕೆ ಮುಂಚೆ ನಿಮಗೆ ಎಣ್ಣೆ ಕಲರ್ ಶೇರ್ ಮಾಡ್ತಾಯಿದ್ದೀನಿ. ಜಸ್ಟ್ ಅಬ್ಸರ್ವ್ ದ ಎಣ್ಣೆ ಕಲರ್, ಆಯಿತಾ. ರೋಸ್ಮೇರಿ ಹೇರ್ ಫಾಲ್ ನಿಮ್ಗೆ ಗೊತ್ತಿದೆ, ಬ್ರಾಹ್ಮಿ ನಿಮ್ಗೆ ಗೊತ್ತಿದೆ ಹೇರ್ ಫಾಲ್ ಸ್ಟಾಪ್ ಮಾಡುತ್ತೆ ಅಂತ, ಆಯಿತಾ.
ನೋಡಿ ಆ ಕಡ್ಡಿ ಯಾವ ಕಲರ್ ಇದೆ. ಈಗ ಇದನ್ನು ಮುಚ್ಚಿಟ್ಬಿಡ್ತೀನಿ 12 ಗಂಟೆ. ಇಡೀ ರಾತ್ರಿ ಐರನ್ ಬಾಣಲಿಲಿ ಮುಚ್ಚಿಟ್ಟಿದಾಗ ಅದು ಫುಲ್ ಇನ್ಫ್ಯೂಸ್ ಆಗೋಗಿರುತ್ತೆ. ನೋಡಿ ಇದು ಕಲರ್ ನೋಡಿ ಯಾವ ರೀತಿ ಚೇಂಜ್ ಆಗಿದೆ ಅಂತ. ಸೊ ನಾನು ಹೇಳಿದ್ನಲ್ಲ, ಬಾಣಲಿ ತಲೆ ಅಂತ ಹೇಳ್ತೀವಿ, ಕೂದಲೇ ಬೆಳೆಯಲ್ಲ ಅವ್ರಿಗೆ, ಹೇರ್ ಫಾಲಿಕಲ್ಸ್ ಫುಲ್ ಬ್ಲಾಕ್ ಆಗೋಗಿರುತ್ತೆ, ಅಂಥವ್ರಿಗೆ ಹೇರ್ ಫಾಲಿಕಲ್ಸ್ ಓಪನ್ ಆಗುತ್ತೆ. ಅದೇನು ಆ ಕಡ್ಡಿ ಅನ್ನೋದು ನಾನು ಇವಾಗ ಎಕ್ಸ್ಪ್ಲೇನ್ ಮಾಡ್ತೀನಿ, ಯಾಕಂದರೆ ಅದನ್ನು ನಿಮ್ಮ ಜೊತೆ ಶೇರ್ ಮಾಡಿ ಎಕ್ಸ್ಪ್ಲೇನ್ ಮಾಡಬೇಕು. ಇವತ್ತಿನ ವೀಡಿಯೋಗೆ ಹೋಗೋಣ, ನೋಡ್ಕೊಳ್ಳಿ ಆ ಕಡ್ಡಿನ. ನೋಡಿದ್ರಲ್ಲ. ಸೊ ನೆಕ್ಸ್ಟ್ ಟೈಮು ತಾವ್ರೇನು ತಂದಾಗ ಏನು ಮಾಡ್ತೀರಾ, ಒಣಗಿಸಿ ಇಟ್ಕೊಳ್ಳಿ ಆ ಕಡ್ಡಿಗಳನ್ನ. ನಾನು ಒಂದು ಡಬ್ಬಿಲಿ ಇಟ್ಕೊಂಡಿದ್ದೀನಿ, ಯಾಕಂದರೆ ನಾನು ನೇರ್ ಆಯಿಲ್ ಎಲ್ಲ ಕಳಿಸ್ತೀನಲ್ಲ ಫ್ರೆಂಡ್ಸ್ಗೆ, ನಮ್ಮ ಸಬ್ಸ್ಕ್ರೈಬರ್ಸ್ಗೆಲ್ಲ, ಅದಕ್ಕೆ ಇದು ಹೋಗುತ್ತೆ. ಇದನ್ನು ಹಾಕಿ ಎಣ್ಣೆ ಕಾಯಿಸೋದು ನಾವು, ಆಯಿತಾ. ಸೊ ಇವತ್ತಿನ ವೀಡಿಯೋ ಹೇಗಿತ್ತು ಅಂತ ನಾನು ಕಮೆಂಟ್ ಸೆಕ್ಷನ್ ಹಾಕಬೇಕು. ಫಸ್ಟ್ ಟೈಮ್ ನೋಡ್ತಿದ್ದೀರಾ, ಇದುವರೆಗೂ ನೋಡೇ ಇಲ್ವ ಈ ಥರ? ಎಸ್, ಇನ್ನೂ ಅತಿ ಅದ್ಭುತವಾದ ವೀಡಿಯೋಸು ಹೇಮಾನಾಗರ ಚಾನಲಲ್ಲಿ ಡೆಫಿನೆಟಾಗಿ ಬರುತ್ತೆ ರೀ. ನಾನು ಮಾತಾಡ್ತಿರೋದು ಒಂದು 60-70 ವರ್ಷದ ಹಿಂದೆ ಯಾವ ಡಾಕ್ಟರ್ಸ್ ಇದ್ದರು, ಇದ್ದಿದ್ದೆಲ್ಲ ಹಳ್ಳೆಕಾಯಿ ಪಂಡಿತರು ಅಂತ ಹೇಳೋರು ಅಲ್ವಾ. ಅವ್ರಿಗೆ ಗೊತ್ತಿದ್ದ ನಾಟಿ ಔಷಧಿ ಆಗಿರ್ಬೋದು, ಹಳ್ಳಿಗಳ ಕಡೆ ನಮ್ಮ ಅಜ್ಜಿ ತಾತ ಹೇಳ್ತಿದ್ದ ಔಷಧಿಗಳೆಲ್ಲ ಅದಕ್ಕೆ ಬೆಲೆನೇ ಕಟ್ಟೋಕ್ಕಾಗಲ್ಲ ಈ ಕಾಲದಲ್ಲಿ ಅಲ್ವಾ. ಇಟ್ ಇಸ್ ಏನಂತ ಹೇಳ್ಬೋದು, ಒಂಥರ ಡೈಮಂಡ್ಗಿಂತ ಜಾಸ್ತಿ ಅಲ್ವಾ. ಸೊ ವಜ್ರಗಳಿದ್ದಂಗೆ ಆ ನಮ್ಮ ಅಜ್ಜಿ ತಾತನ ರೆಮಿಡೀಸ್ ಎಲ್ಲ. ಅವಾಗೇನು ನಮ್ಮ ಅಜ್ಜಿ ತಾತ ಎಲ್ಲ ಡಾಕ್ಟ್ರೇಟ್ ಓದಿದ್ರೇನ್ರಿ, ಹೀಟ್ ಜಾಸ್ತಿ ಆದರೆ ಹಳ್ಳೆಣ್ಣೆ ತಿಕ್ಕು ಅನ್ನೋರು, ಬಾಯಿ ಉಣ್ಣಾದರೆ ಹಳ್ಳೆಣ್ಣೆ ತಿಕ್ಕು ಅನ್ನೋರು ಅಲ್ವಾ. ಸೊ ಗೋ ಟು ಯುವರ್ ರೂಟ್ಸ್. ನಿಮ್ಮ ಅಜ್ಜಿ ತಾತ ಏನೇನು ಮಾಡ್ತಿರೋ, ವಾರಕ್ಕೊಂದ್ಸಲ ಹಳ್ಳೆಣ್ಣೆ ಹಾಕ್ಕೊಳ್ಳಿ, ಮಸಾಜ್ ಮಾಡ್ಕೊಳ್ಳಿ, ಅದರಲ್ಲಿರೋ ಆನಂದ ಅದ್ಭುತ. ನಿಮ್ಮ ಕೂದಲು ಕಪ್ಪಗಾಗ್ತಾ ಬರುತ್ತೆ. ಆಮೇಲೆ ನೆನ್ನೆ ಒಬ್ಬರು ನನಗೆ ಕಮೆಂಟ್ ಹಾಕಿದ್ರು ವಾಟ್ಸಪ್ಪಲ್ಲಿ, ಬೆಳ್ಳಕ್ಕಿರೋ ಹಳ್ಳೆಣ್ಣೆ ತೊಗೊಂಡಿದ್ದೀನಿ ಅಂತ. ಬೆಳ್ಳಕ್ಕೆ ಎಲ್ಲೂ ಹಳ್ಳೆಣ್ಣೆ ಇಲ್ಲ ಮ್ಯಾಮ್, ಅದಿರೋದೇ ಕಾಯಿಸಿರೋದು ಒಂಥರ ಬ್ಲ್ಯಾಕ್ ಬ್ರೌನಿಷ್ ಬರುತ್ತೆ, ಆಯಿತಾ. ಸೊ ನಾನು ಯೂಶ್ವಲಿ ತೊಗೊಳ್ಳೋದು ನಿಸರ್ಗ ಅವ್ರದ್ದು, ತುಂಬ ಚೆನ್ನಾಗಿದೆ ನಿಸರ್ಗ. ನಾನೇನು ಪ್ರಮೋಷನ್ ಮಾಡ್ತಿಲ್ಲ, ನಾನು ಅಡುಗೆಗಾಗಿರ್ಬೋದು, ನನ್ನ ವೀಡಿಯೋಸ್ಗಾಗಿರ್ಬೋದು ಎಲ್ಲ ಅವ್ರ ಹತ್ರನೇ ತೊಗೊಳ್ಳೋದು. ರಾಜಾಜಿನಗರ್ ಆನ್ಲೈನಲ್ಲಿ ತೊಗೋತೀನಿ ನಾನು. ಸುಮಾರು ಜನ ವಾಟ್ಸಪ್ಪಲ್ಲಿ ಅವರು ವೆಬ್ಸೈಟು ತೊಗೊಂಡಿದ್ದಾರೆ. ಸೊ ನೋಡಿ, ನಿಮ್ಗೆ ಎಲ್ಲಿ ಕಂಫರ್ಟಬಲ್ ಅಲ್ಲಿ ತೊಗೊಳ್ಳಿ. ಸೊ ಇವತ್ತಿನ ಈ ರಾಮಬಾಣ ಹೇಗಿತ್ತು ಅಂತ ಹೇಳಿ, ಅಕಸ್ಮಾತ್ ಇವತ್ತಿನ ವೀಡಿಯೋ ನಿಮ್ಗೆ ಇಷ್ಟ ಆದಲ್ಲೇ ಗೊತ್ತಲ್ಲ. ಸೊ ಇದನ್ನು ಯಾವ ರೀತಿ ಮಾಡೋದಂತ ನಾನು ಹೇಳ್ಕೊಟ್ಟಿದ್ದೀನಿ. ಬಿಫೋರ್ ಎವ್ರಿ ರೆಮಿಡೀಸ್ ಪ್ಯಾಚ್ ಟೆಸ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ, ಆಯಿತಾ. ಆವಾಗ ನೀವು ಚಿಕ್ಕ ಮಕ್ಕಳಿಂದ ದೊಡ್ಡವ್ರವರೆಗೂ ಯೂಸ್ ಮಾಡಿ. ಓಕೆ, ಇದೊಂದಿತ್ತು ಅಂದರೆ ಜಾದು ಅಂತಲೇ ಹೇಳ್ತೀನಿ. ಇನ್ಮೇಲೆ ಇದನ್ನು ಬಿಸಾಡಬೇಡಿ, ತಂದು ಒಣಗಿಸಿ ಇಟ್ಕೊಡಿ. ನೋಡಿ ನಾನು ಎಷ್ಟು ಒಣಗಿಸಿಟ್ಟಿದ್ದೀನಿ ಅಂದರೆ ಒಂದು ರಾಶಿ ರಾಶಿ ಇದೆ ನಮ್ಮ ಮನೇಲಿ. ಸೊ ಈ ಅದ್ಭುತವಾದ ರೆಮಿಡಿನ ನೀವು ಮಾಡಿ. ಯಾಕೆ ಅಂದರೆ ಇದರಲ್ಲಿ ವಿಟಮಿನ್ ಸಿ ಮತ್ತು ಐರನ್ ಇದೆ. ಸೊ ಇಟ್ ಈಸ್ ಬೋತ್ ಕಾಂಬಿನೇಷನ್, ಹೇರ್ ಗ್ರೋತ್ ಆಗುತ್ತೆ, ಓಕೆನಾ. ಕೂದಲು ಕಪ್ಪಗಾಗುತ್ತೆ, ಹೇರ್ ಫಾಲ್ ಸ್ಟಾಪ್ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಎಲ್ಲ ಮುಗಿಸ್ಲಾ ಹೋಗ್ಬರಲ್ಲ. ಇನ್ನೇನೋ ಡೌಟ್ಸು ಕೇಳಿಸಿದ್ರೆ ಲೆಟ್ ಮೀ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಆಮೇಲೆ ಮರ್ತೇ ಹೋದೆ, ಐರನ್ ಬಾಣಲಿ ಇರಬೇಕು. ಐರನ್ ಬಾಣಲಿ ಇಲ್ಲದ್ರೆ ಇದಾಗಲ್ಲ.